ಈ ಮನೆ ಮತ್ತು ವೈಶಾಲಿ ನನಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಬೇಗ ಕೆಲಸ ಮುಗಿಸ್ಕೊಂಡು ಈ ಮನೆ ಬಿಟ್ಟು ಹೋಗಬೇಕು. ಹಲೋ, ನೀನು ಕೊಲೆ ಮಾಡಬೇಕಾಗಿರೋದು ಕೊನೆ ವ್ಯಕ್ತಿ. ಊರಾಚೆ ಇರೋ ಹಳೆ ಒಂದು ಬಂಗ್ಲೆಯಲ್ಲಿ ನಿನ್ನ ಕೈಲಿ ಸಾಯೋದಕ್ಕೆ ಸಿದ್ಧವಾಗಿದ್ದಾನೆ. ನೀನು ಸಾಯಿಸಿದ ಮರುಕ್ಷಣನೇ ದೀಕ್ಷೆನ ಬಿಟ್ಬಿಡ್ತೀನಿ. ಎಲ್ಲಿಗೆ? ನಾನು ಹೋಗೋ ಟೈಮ್ ಬಂದಿದೆ. ನಾನು ಹೋಗಬೇಕು. ಹೋಗ್ಲೇಬೇಕಾ? ಸೆಕೆಂಡ್ ಫ್ಲೋರ್ಗೆ ಹೋಗು. ಎಸ್. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಸುಟ್ಟು ಬಿಡು.
ದೀಕ್ಷಾ ಇಲ್ಲೇನ್ ಮಾಡ್ತಿದ್ಯಾ? ನಿನ್ನ ಸಾಯಿಸ್ಬೇಕಂತಿದ್ದಾರೆ. ನನ್ಗೆ ಎಷ್ಟು ದಿವಸ ಚಿತ್ರ ಹಿಂಸೆ ಮಾಡಿದ್ರು ಅರ್ಜುನ್, ಸಾಯಿಸ್ಬಿಡು ಅವ್ರನ್ನ. ಯಾರದು? ವೈಶಾಲಿ, ಇದಕ್ಕೆಲ್ಲ ನೀನು ಕಾರಣ. ಏನು ಗೊತ್ತಿಲ್ದಿರ ನಾಟಕ ಆಡ್ತಿದ್ಯಾ, ನನ್ನ ಕೈಲಿ 2 ಕೊಲೆ ಮಾಡಿಸಿದ್ಯಾ, ನನ್ನ ದೀಕ್ಷಾ ಹಿಂಸೆ ಕೊಟ್ಟಿದ್ಯಾ, ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ? ಬೇಡ. ಮಾಡಿರೋ ತಪ್ಪಿಗೆ ಖಂಡಿತ ಶಿಕ್ಷೆ ಅನುಭವಿಸ್ಲೇಬೇಕು ಅರ್ಜುನ್. ಅದ್ ಯಾರಾಗಿದ್ರು ಸರಿ. ತಪ್ಪ? ಏನ್ ತಪ್ಪು ನಡೀತು? ಹಾಗಾದ್ರೆ ಕೇಳಿಸ್ಕೊ, ಇದು 7 ಗ್ರಾಮದ ಪ್ರಜೆಗಳ ಆತ್ಮಘೋಷ. 1 year ಬ್ಯಾಕ್ ನಮ್ಮ ಅಕ್ಕ ತ್ರಿಪುರ, ಈ ದೀಕ್ಷಾ ಇಬ್ರು ಕ್ಲೋಸ್ ಫ್ರೆಂಡ್ಸ್. ಕಂಗ್ರಾಟ್ಸ್ ತ್ರಿಪುರ. Thank you. ಈ ಸತಿನೂ ನೀನೇ ಕಾಲೇಜಿಗೆ ಫಸ್ಟ್. ಈ ಇಯರ್ ಕೂಡ ದೀಕ್ಷಾನೇ ಸೆಕೆಂಡ್. ಹೌದು ದೀಕ್ಷಾ, ಈ ಸತಿ ಫಸ್ಟ್ ಬರ್ತೀನಿ ಅಂದ್ಯಲ್ಲ. ಅಯ್ಯೋ ಹೊಟ್ಟೆ ಹಸಿತದೆ ಕಣೆ. ನಡೀರಿ, ಹೋಗಿ ಊಟ ಮಾಡೋಣ. ತುಂಬಾ ಕಷ್ಟಪಟ್ಟು ಓದ್ದೆ. ಈ ಸತಿ ಆದ್ರೂ ಫಸ್ಟ್ ಬರ್ತೀನಿ ಅನ್ಕೊಂಡೆ. ಬ್ಯಾಡ್ ಲಕ್. ಆದ್ರೂ ನೀನೇ ಪ್ರತಿ ಸತಿ ಫಸ್ಟ್ ಹೆಂಗ್ ಬರ್ತಿದ್ಯಾ? ನೀನು ಕಷ್ಟಪಟ್ಟು ಓದ್ತಾ ಇದೀಯೇನೋ, ನಾನು ಇಷ್ಟಪಟ್ಟು ಓದ್ತಾ ಇದ್ದೀನಿ. ಆದ್ರೂ ನನ್ಗೆ ರ್ಯಾಂಕ್ ಬರ್ಬೇಕಂತ ಏನು ಆಸೆ ಇಲ್ಲ. ನನ್ಗೆ ಆದಷ್ಟು ನಾನು ಚೆನ್ನಾಗಿ ಓದ್ಬಿಟ್ಟು ಬರಿಬೇಕನ್ನೋದೇ ನನ್ನ ಇಷ್ಟ, ನನ್ನ ಅವಸರ ಅಂತದ್ದು. ಹ್ಮ್. ಆದ್ರೂ ನನಗೆ ಮೆಡಿಸಿನ್ ಅಂದ್ರೆ ತುಂಬಾ ಇಷ್ಟ. ಮೇ ಬಿ ಅದಕ್ಕೆ ಫಸ್ಟ್ ಬರ್ತಿದ್ದೀನೇನೋ. ತ್ರಿಪುರ, ನೀನ್ ಕೂಡ ಹೊರಡ್ತಾ ಇದ್ಯಾ? ನಮ್ಮ ಅಪ್ಪ ಅವ್ರು ಬರಕ್ಕೆ 2 days ಆಗುತ್ತೆ. 2 days ನಾನು ಒಬ್ಳೇ ಇರ್ಬೇಕು. ತ್ರಿಪುರ, ನೀನು ನನ್ ಜೊತೆ ಇರ್ಬೋದಲ್ವೇನೆ? ಆಗಲ್ಲ ಕಣೆ, ನಾನ್ ಮನೆಗ್ ಹೋಗ್ಬೇಕು. ಮನೇಲೆಲ್ಲ ನನ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡೋಣ, ನೀನೇ ನನ್ ಜೊತೆ ಬಂದ್ಬಿಡು. ವಾವ್, ನನ್ಗೋಕೆ. ಒಂದ್ ಕೆಲ್ಸ ಮಾಡೋಣ, ಬಸ್ಸಲ್ಲಿ ಹೋಗೋದಕ್ಕೆ ಬೋರು, ಸೆಲ್ಫ್ ಡ್ರೈವ್ ಕಾರ್ ತಗೊಂಡು ಹೋಗ್ಬಿಡೋಣ. ಅಯ್ಯೋ, ಕಾರ್ ಏನಕ್ಕೆ, ಬಸ್ಸಲ್ಲಿ ಹೋಗ್ಬಿಡೋಣ ಅಲ್ಲ. ನೋ ವೇ. ಫಸ್ಟ್ ಟೈಮ್ ಒಂದ್ ವಿಲೇಜ್ಗೆ ಹೋಗ್ತಾ ಇದೀವಿ. ಜರ್ನಿ ಫುಲ್ ಆಗಿ ಎಂಜಾಯ್ ಮಾಡ್ಬೇಕು. ನೀನ್ ಹುಚ್ಚು ನಿನ್ಗೆ. ಸರಿ. ಏನ್ ಧನಂಜಯ, ಎಲ್ರೂ ಹಿಂಗ್ ಬಂದಿದ್ದೀರಾ? ಅಯ್ಯ, ದೊಡ್ಡಮ್ಮರು ಓದ್ ಮುಗಿಸ್ಕೊಂಡು ಬಂದಿದ್ರೆ ಅಂತ ಗೊತ್ತಾಯ್ತು. ಅದಕ್ಕೆ ಒಂದ್ಸತಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಗಳು ಇನ್ನೂ ಬಂದಿಲ್ಲ, ನಾಳೆ ಬೆಳಗ್ಗೆನೆ ಬಂದ್ಬಿಡ್ತಾಳೆ. ಅಮ್ಮರು ಇನ್ನು ಎಷ್ಟು ವರ್ಷ ಓದ್ಬೇಕಯ್ಯ? ಇನ್ ಎಷ್ಟ್ ದಿನ ಧನಂಜಯ? 1 ತಿಂಗಳು. ಇನ್ 1 ತಿಂಗಳು ತಡ್ಕೊಂಡ್ರೆ ನಮ್ ಕಷ್ಟ ಎಲ್ಲ ತೀರೋಗುತ್ತೆ. ಇದು ನಮ್ಮ ಸಮಸ್ಯೆ ಮಾತ್ರ ಅಲ್ಲ ಕಣಯ್ಯ, ಸುತ್ತಮುತ್ತ ಇರೋ ಎಲ್ಲ ಪ್ರಜೆಗಳ ಸಮಸ್ಯೆ. ಎಷ್ಟೇ ಪ್ರಭುತ್ವ ಬದಲಾದ್ರೂ ಮಾಡದೇ ಇರೋದನ್ನ ನಿಮ್ಮ ಒಂದು ಕುಟುಂಬ ಮಾಡ್ತಾ ಇದೆ ಯಜಮಾನ್ರೆ. ನಿಮ್ ಋಣನ ಹೇಗ್ ತೀರ್ಸ್ಕೊಬೇಕು ಅಂತಾನೆ ನಮಗೆ ಗೊತ್ತಾಗ್ತಿಲ್ಲ. ಎಲ್ಲ ನಿಮ್ಮ ಅಭಿಮಾನ. ಸರಿ, ಬರ್ತೀನಯ್ಯ. ಅಕ್ಕ, ನಿನ್ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗ್ತಿದ್ಯೇ? ಅದನ್ನ ಫಾಲೋಯಿಂಗ್ ಅನ್ನಲ್ವೇ, ಅಭಿಮಾನ ಅಂತಾರೆ. ಸರಿ ಸರಿ ಅಕ್ಕ, ಲವ್ ಯು, ಬಾಯ್. ಹಾ ಸರಿ, ಬಾಯ್. ಏನು, ಯಾರ ಜೊತೆ ಮಾತಾಡ್ತಿದ್ಯಾ? ನಾನ್ ಬರ್ತಿದ್ದ ವಿಷಯನೇ ಹೇಳ್ಬಿಟ್ಯಾ ಏನೋ? ಅಯ್ಯೋ ಇಲ್ಲ ಕಣೆ. ಅದ್ ಸರಿ, ನೀನ್ ಹೋಗಿದ್ ವಿಷಯ ಇಲ್ಲಿ ಏನಾಯ್ತು? ನೋಡು, ಸ್ಪೋರ್ಟ್ಸ್ ಕಾರ್, ಮೈ ಫೇವ್ರೆಟ್ ಕಾರ್. ನಡಿ, ಸ್ಟಾರ್ಟ್ ಆಗೋಣ. ನಿನ್ಗೆ ಕಾರ್ ಹುಚ್ಚೇನೋ. ಸರಿ, ನಡಿ ಹೋಗೋಣ.